ಬಿಸ್ನೆಸ್ಸು. ಸಾಮಾನ್ಯವಾಗಿ ಈ ಮಂಗಳೂರಲ್ಲಿ ಹುಟ್ಟಿ ಬೆಳೆದವರಿಗೆ ಬೆಂಗಳೂರಿಗೆ ಬರೋಕ್ಕೂ ಒಂದು ಬಿಸ್ನೆಸ್ ಮಾಡೋಣ ಅಂತ ಅನ್ಸುತ್ತೆ. ಹೌದು. ಸಾಮಾನ್ಯವಾಗಿ ಹೋಟೆಲ್ ಬಿಸ್ನೆಸ್ ಮಾಡೋಣ, ಇನ್ನೊಂದೇನೋ ಬಿಸ್ನೆಸ್ ಮಾಡೋಣ ಅಂತ. ಹೇಗೆ ನಿಮಗೆ ಬಣ್ಣದ ಲೋಕಕ್ಕೆ ಒಲವು ಬಂತು ಅಂತ? ಆ್ಯಕ್ಚುಲಿ ಅದೇ ನಾನು ಸ್ಕೂಲಲ್ಲಿರಬೇಕಾದ್ರೆ ಡ್ರಾಮಾ ಇದೆಲ್ಲ ಮಾಡ್ತಾ ಇದ್ದೆ. ಸೊ ಅದೊಂದು ಕ್ರೇಜ್ ಅವಾಗಿನ್ನೂ ನನಗೇನೋ ಆ್ಯಕ್ಟಿಂಗ್ ಫೀಲ್ಡಿಗೆ ಬರಬೇಕು, ಏನೋ ಒಂದು ಮಾಡಬೇಕು ಅಂತ ಇತ್ತು. ಹಂಗೆ ಬಿಸ್ನೆಸ್ ಮಾಡಿಲ್ಲ ಅಂತಲ್ಲ, ಹೋಟೆಲ್ ಬಿಸ್ನೆಸ್ ನಾನೂ ಮಾಡಿದ್ದೀನಿ, ಹೋಟೆಲ್ಗಳಿತ್ತು. ಸೊ ಎಲ್ಲ ರೀತಿಲಿ ಟ್ರಾವೆಲ್ಸ್ ಇತ್ತು. ಸೊ ಬಿಸ್ನೆಸ್ಗಳು, ಯಾಕೆಂದರೆ ಖಾಲಿ ಇಂಡಸ್ಟ್ರಿ ಅಂತ ಹೋದರೆ ಇವತ್ತಿನ ದಿವಸ ತುಂಬ ಕಷ್ಟ ಆಗುತ್ತೆ. ಇಂಡಸ್ಟ್ರಿನ ಇವತ್ತು ಹಾಗಿದೆ, ಅವತ್ತಿನೂ ಅಷ್ಟೇ. ಕೆಲವರು ಕೈ ಹಿಡಿಯುತ್ತೆ, ಕೆಲವರು ಕೈ ಹಿಡಿಯಲ್ಲ. ಸೊ ಅದ್ರ ಜೊತೆ ಇದನ್ನು ಹಾಬಿಯಾಗಿ ಬೆಳೆಸ್ಕೊಂಡು ಬಿಸ್ನೆಸ್ ಕೂಡ ಮಾಡ್ತಾಯಿದ್ದೀನಿ. ಸೊ ಎರಡೂ ಜೊತೆಗೆ ಮಾಡ್ತಾಯಿದ್ದೀನಿ. ಒಂದು ರೀತಿಲಿ ಇಲ್ಲಿ ತನಕ ರಾಯರು ದೇವರು ಚೆನ್ನಾಗಿಟ್ಟಿದ್ದಾರೆ, ತುಂಬ ಚೆನ್ನಾಗಿ ಬರ್ತಿದೆ, ಎಲ್ಲ ಎಲ್ಲ ಆಗ್ತಿದೆ. ಚಿಕ್ಕ ವಯಸ್ಸಲ್ಲೇ ಸಿನಿಮಾಕ್ಕೆ ಎಂಟ್ರಿ ಕೊಟ್ರಲ್ಲ, ಚಿಕ್ಕ ವಯಸ್ಸಲ್ಲೇ ಎಸ್, ಕೃಷ್ಣ ಲೀಲೆ ಅಂತ ಶಿವಣ್ಣ ಜೊತೆ ಒಂದು ಸಣ್ಣ ಪುಟ್ಟ ಕ್ಯಾರೆಕ್ಟರ್ ಮುಖಾಂತರ. ಆಮೇಲೆ ರಾಮಕೃಷ್ಣ ಗೋವಿಂದ ಅಂತ ಮಾಡಿದೆ, ತಾರೆ ಅಂತ ಮಾಡಿದೆ. ಲೈನಲ್ಲಿ ಹಾಗೆ ಒಂದು 20 ಸಿನಿಮಾ ಆಗಿದೆ. ಇನ್ನು ಮುಂದೆನೂ ಮಾಡಬೇಕು. ಯಾವ ಪಾತ್ರ ಸಿಕ್ಕಿದ್ರೂ, ಸಣ್ಣ ಪಾತ್ರ ಇರಲಿ ದೊಡ್ಡ ಪಾತ್ರ ಇರಲಿ, ಅದೇ ಇದೆ ಅಂತ ಅಂದ್ಕೊಂಡಿಲ್ಲ. ಯಾವ ಸಿಕ್ಕಿದ್ರೂ ಮಾಡ್ಕೊಂಡು ಹೋಗೋಣ ಅಂತ ನನ್ನದೊಂದು ಆಸೆ, ಒಂದು ಕನಸು ಅದು.